ಇವತ್ತಿನದಕ್ಕೆ ಹೋಗುವ. ಕೃಷ್ಣಾಯಾದವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ ನಾಥಾರುಗ್ಮಣೇಶಾಯ ನಮೋ ವೇದಾಂತ ವೇದಿನೇ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ನಮಃ. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೋತ್ತಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಂ ಆಪ್ಯತಮಂ ಅಪಿ ಅಖಿಲೈಸ್ಸು ವಾಕ್ಯೈಃ ಅಸ್ಯೋದ್ಭವಾದಿದಂ ಅಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇವಾಗ ಇಷ್ಟು ತನಕ ಭೂಮಂಡಲದ ವರ್ಣನೆ ನಾವು ಆಚಾರ್ಯರು ತುಂಬ ಸ್ಪಷ್ಟವಾಗಿ ಮಾಡಿದ್ದಾರೆ. ಅದರಲ್ಲಿ ಕೆಲವೆಲ್ಲ ಚಿಲ್ಲರೆ ಲೆಕ್ಕದೆಲ್ಲ ಇದೆ. ನಾವು ಆ ಲೆಕ್ಕಗಳನ್ನೆಲ್ಲ ಬಿಟ್ಟು ಸ್ಥೂಲವಾಗಿ ನಮಗೆ ನೆನಪಿಟ್ಟುಕೊಳ್ಳಿಕ್ಕೆ ಸುಲಭವಾಗುವ ರೀತಿಯಲ್ಲಿ ಅದನ್ನು ಯಾವ ರೀತಿ ಹೇಳ್ಕೊಂಡು ಹೋಗಿದ್ದೇವೆ ಅಂತ ಹೇಳಿದರೆ, ಮೊದಲು ಸಿಗುವಂಥದ್ದು 7 ದ್ವೀಪಗಳು ಮತ್ತು 7 ಸಮುದ್ರಗಳು. ಈ 7 ದ್ವೀಪಗಳು 7 ಸಮುದ್ರಗಳು ಅದು ಎಷ್ಟಾಗ್ತದೆ ಅಂತ ಹೇಳಿದರೆ, 7 ದ್ವೀಪಗಳು 1,27,00,000 ಯೋಜನ. ಅದೇ ರೀತಿ 7 ಸಮುದ್ರಗಳು 1,27,00,000 ಯೋಜನ ಒಟ್ಟಿಗೆ. ಅಲ್ಲಿಗೆ ಎಷ್ಟಾಯಿತು? 2,54,00,000 ಯೋಜನ. ಇದು 7 ಸಮುದ್ರ ಮತ್ತು 7 ದ್ವೀಪಗಳು. ನಂತರ ಸಿಗುವಂಥದ್ದು ಸುವರ್ಣ ಭೂಭಾಗ. ಆ ಸುವರ್ಣ ಭೂಭಾಗ ಅನ್ನುವಂಥದ್ದು ಅದು ಎಷ್ಟು ಅಂತ ಹೇಳಿದರೆ, ಕೊನೆಯ ದ್ವೀಪದ 1.5 ಪಟ್ಟು ಅಂತೇಳಿದರೆ, ಕೊನೆಯ ದ್ವೀಪ ಎಷ್ಟು? 64,00,000 ಯೋಜನ. ಅದರ 1.5 ಪಟ್ಟು ಅಂದರೆ 96,00,000 ಯೋಜನ. ಈ 254ಕ್ಕೆ 96 ಸೇರಿದರೆ 3,50,00,000 ಯೋಜನ. ಆಮೇಲಿಂದ ಆ ಮೊದಲು ಹೇಳಿದ್ದನ್ನು ಮತ್ತೆ ಸೇರಿಸಿಕೊಂಡ್ರು. ಯಾವುದಾದ್ರು ಅಂತ ಹೇಳಿದರೆ, ಇದು ಇಷ್ಟಕ್ಕೆ ಈ 3,50,00,000 ಯೋಜನ 7 ದ್ವೀಪ 7 ಸಮುದ್ರ ಮತ್ತು ಸುವರ್ಣ ಭೂಭಾಗ ಇದಿಷ್ಟಕ್ಕೆ ಲೋಕ ಅಂತ ಹೆಸರಿಟ್ಟರು. ನಂತರ ಸಿಗುವಂಥದ್ದು ಅಂಧತಮಸ್ಸು. ಅಂಧತಮಸ್ಸು ಮತ್ತು ಲೋಕದ ಮಧ್ಯದಲ್ಲಿ ಯಾವುದಿದೆ? ಲೋಕಾಲೋಕ ಅಂತ ಒಂದು ಪ್ರದೇಶ ಇದೆ ಅಂತ ಹೇಳಿದರು. ಅದು 50,50,000 ಅಂತ ಆಯಿತಾ. ಈ 50,000 ಅದನ್ನು ಹಾಗೆ ಇಟ್ಕೊಂಡ್ಬಿಡೋಣ. 50 ಲಕ್ಷ ಸೇರಿಸ್ಕೊಳ್ಳೋಣ. 3,50,00,000ಕ್ಕೆ 50 ಲಕ್ಷ ಸೇರಿದರೆ 4 ಕೋಟಿ ಆಯಿತು. ಇನ್ನೀಗ ಅಂಧತಮಸ್ಸು ಅನ್ನುವಂಥದ್ದು ಲೋಕದ ದ್ವಿಗುಣ ಅಂತ ಹೇಳಿದರೆ 3.5 ಕೋಟಿಯ ಡಬಲ್ ಅಂದರೆ 7 ಕೋಟಿ. ಅದು ಈ 4 ಕೋಟಿಗೆ 7 ಕೋಟಿ ಸೇರಿಸಿದರೆ 11 ಕೋಟಿ ಆಯಿತು. ಅಂಧತಮಸ್ಸಿನ ನಂತರ ಸಿಕ್ಕಿದ್ದು ಘನೋದಕ. ಅದು ಅಂಧತಮಸ್ಸಿನ ದ್ವಿಗುಣ ಅಂದರೆ 14 ಕೋಟಿ. ಈ 11 ಕೋಟಿಗೆ 14 ಕೋಟಿ ಸೇರಿದರೆ 25 ಕೋಟಿ ಲಕ್ಷ, 25 ಕೋಟಿ ಯೋಜನ ವಿಸ್ತೀರ್ಣ. ಇಡೀ ಇದಕ್ಕೆ ಬ್ರಹ್ಮಾಂಡ ಅಂತ ಹೆಸರು. ಅದರ ನಂತರ ಘನೋದಕದ ಅಂತೆ ಅಂದರೆ ಲಾಸ್ಟಿಗೆ ಸಿಗುವಂಥದ್ದು ಯಾವುದು ಅಂತ ಹೇಳಿದರೆ, ಅದು ಭಗವಂತನ ಮನೆ. ಆ ಭಗವಂತನ ಮನೆ ಅದು ಎಷ್ಟು ವಿಸ್ತಾರ ಅಂತ ಹೇಳಿದರೆ 3 ಲಕ್ಷ ಯೋಜನ ಅದು ವಿಸ್ತಾರ. ಇದು ಈಗ ಹೊರಟದ್ದು ಎಲ್ಲಿಂದ ಅಂತ ಕೇಳಿದರೆ, ಅದು ಜಂಬೂ ದ್ವೀಪದ ಸೆಂಟರ್ ಕೇಂದ್ರ ಬಿಂದು ಅಂತ ಹೇಳಿದರೆ ಮೇರು ಪರ್ವತ. ಮೇರು ಪರ್ವತದಿಂದ ನೀವು ಲೆಕ್ಕ ಹಾಕೊಂಡ್ರೆ ಯಾವ ಥರ ಆಗುತ್ತೆ ಅಂತ ಹೇಳಿದರೆ, ಮೇರು ಪರ್ವತದಿಂದ ಜಂಬೂ ದ್ವೀಪದ ಕೇಂದ್ರದಲ್ಲಿ ಮೇರು ಪರ್ವತ ಇರೋದು. ಇಡೀ ಜಂಬೂ ದ್ವೀಪ 1 ಲಕ್ಷ ಯೋಜನ. ಹಾಗಾದರೆ ಕೇಂದ್ರ ಬಿಂದುವಿಂದ ಹೊರಟಾಗ 50,000 ಯೋಜನ ಮಾತ್ರ ಆಯಿತು. ಹಾಗಾದರೆ 25 ಕೋಟಿಗೆ 25 ಕೋಟಿ ಅಂದರೆ 24 ಕೋಟಿ ಮತ್ತು 100 ಲಕ್ಷ. ಆ 100 ಲಕ್ಷದಲ್ಲಿ 1/2 ಲಕ್ಷ ಕಡಿಮೆ ಆಯಿತು. ಈಗ ಆ 1/2 ಲಕ್ಷ ಕಡಿಮೆ ಆದದ್ದನ್ನು ಅಲ್ಲಿ ಸೇರಿಸ್ಕೊಂಡ್ರು.
ಯಾವುದದ್ದು? ಲೋಕಾಲೋಕ ಅನ್ನುವಂಥದ್ದು 50,50,000. 50,000 ಎಕ್ಸ್ಟ್ರಾ ಏನಿದೆ ಇಲ್ಲಿ 50,000 ಕಡಿಮೆ ಆದದಕ್ಕೆ ಸೇರಿಸಿಕೊಂಡ್ರೆ 25 ಕೋಟಿ ಅನ್ನುವಂಥದ್ದು. ಆಮೇಲೆ ವಾದಿರಾಜರು ತಮ್ಮ ವ್ಯಾಖ್ಯಾನದಲ್ಲಿ ಹೇಳಿದರು, ಇದು ಒಂದು ಮೈ ಅದು 25 ಕೋಟಿ, ಇನ್ನೊಂದು ಮೈಯಲ್ಲಿ ಅಂದರೆ ಆ ಕಡೆನೂ ಸೇರಿಸಿಕೊಂಡ್ರೆ 25ಕ್ಕೆ 25 ಸೇರಿಸಿ 50 ಕೋಟಿ ಅಂತ ಆಗ್ತದೆ ಅಂತೇಳಿ ಜನಾರ್ದನ ಭಟ್ರು ಹೇಳಿದರು. ಇಲ್ಲ, ಇನ್ನೊಂದು ಮೈ ಅಂತ ಇಲ್ಲ, 25. ಆದರೆ ಇನ್ನೊಂದು ಮೈದು ಸುದ್ದಿ ಹೇಳಲಿಲ್ಲ ಅವರು. 25 ಕೋಟಿಯಿಂದ ಅಲ್ಲಿಗೆ ನಿಲ್ಲಿಸ್ಕೊಂಡ್ರು. ಹೀಗೆ ತುಂಬ ವ್ಯಾಖ್ಯಾನದಲ್ಲಿ ಬೇರೆ ಬೇರೆ ಬರ್ತದೆ ಅಂತ. ಒಂದು 25 ಕೋಟಿ ಅಂತ ತಗೋಬೋದು, ಅಥವಾ ಇನ್ನೊಂದು ಅದರದ್ದು ಆ ಸೈಡು ಇದೆ ಅಂತ ತಿಳ್ಕೊಂಬಿಟ್ಟು 50 ಕೋಟಿ ಯೋಜನೆ ಅಂತ ತಗೊಳ್ಬೋದು. ಹೀಗೆ ಇದು ಬ್ರಹ್ಮಾಂಡದ ಒಂದು ಎಲ್ಲ ಇದು ಹೇಳಿಬಿಟ್ಟು ಎಷ್ಟು ವಿಸ್ತಾರ ಅಂತ ಹೇಳಿಬಿಟ್ಟು ಆಮೇಲೆ ಹೇಳ್ತಾರೆ ಏನಂತ ಹೇಳಿದರೆ, ಅಪ್ ಅಗ್ನಿ ಈರ. ಅಪ್ ಅಗ್ನಿ ಯಾವುದು? 49ನೇ ಶ್ಲೋಕ ಅದು. ಅಪ್ ಅಗ್ನಿ ಅದೇ NR ಕಾಲನಿ ರಾಘವೇಂದ್ರ ಭಟ್ಟದ ಪುಸ್ತಕದಲ್ಲಿ ಅದು 48ನೇ ಶ್ಲೋಕ ಆಗಿದೆ. ಹಾಗೆ ವ್ಯಾಸನಕೆರೆ ಅವರ ಪುಸ್ತಕದಲ್ಲಿ 47ನೇ ಶ್ಲೋಕ. ಹೀಗೆ ಒಂದೊಂದು ಪುಸ್ತಕದಲ್ಲಿ ಅಂತ ಸ್ವಲ್ಪ ಶ್ಲೋಕ ವ್ಯತ್ಯಾಸ ಏನಿಲ್ಲ, ಶ್ಲೋಕ ಹಾಗೇ ಇರ್ತದೆ. ಅವರು ಕೆಲವು ಶ್ಲೋಕವನ್ನು ಅರ್ಧ ಶ್ಲೋಕ ಮೊದಲೇ ತೊಗೊಂಡ್ಬಿಟ್ಟು ಅದಕ್ಕೆ ಆ ನಂಬರ್ ಮಾತ್ರ ಕೊಟ್ಟ ಕಾರಣ ಏನಾಗ್ತದೆ, ಅದು 47ರಲ್ಲಿ ಹೋಗಿದೆ. ಸೊ NR ಕಾಲನಿ ರಾಘವೇಂದ್ರ ಮಠದ ಪುಸ್ತಕದಲ್ಲಿ 48ನೇ ಶ್ಲೋಕ ಅದು. ಆಮೇಲೆ ಫಲಿಮಾರು ಮಠದ ಪುಸ್ತಕದಲ್ಲಿ ನಮ್ಮ ತಂತ್ರಿಗಳ ಅಗ್ರಹಾರ ನಾರಾಯಣ ತಂತ್ರಿಗಳ ಪುಸ್ತಕದಲ್ಲಿ 49ನೇ ಶ್ಲೋಕ. ಏನದು? ಅಪ್ ಅಗ್ನಿ ಈರ ನಭ ಅಂತೇಳಿದರೆ ಪಂಚಭೂತಗಳು 5: ಪೃಥ್ವಿ, ಅಪ್, ತೇಜ, ವಾಯು, ಆಕಾಶ. ಪೃಥ್ವಿ ಅಂದರೆ ಈ ಭೂಮಂಡಲ, ಈ ಭೂಗೋಳ, ಅಥವಾ ಅದಕ್ಕೆ ಇನ್ನೊಂದು ಹೆಸರೇನು? ಬ್ರಹ್ಮಾಂಡ, ಅಂಡ. ಬ್ರಹ್ಮಾಂಡ, ಅಂಡ, ಭೂಗೋಳ, ಭೂಮಂಡಲ, ಆಮೇಲೆ ಎಲ್ಲ ಅದೇ ಒಂದೇ ಹೆಸರದು. ಸೊ ಈ ಅಂಡ ಅಂತೇಳಿದರೆ ಬ್ರಹ್ಮಾಂಡ. ಈ ಬ್ರಹ್ಮಾಂಡಕ್ಕೆ ಆವರಣಗಳುಂಟು. ಬ್ರಹ್ಮಾಂಡವನ್ನು ಪೃಥ್ವಿ ಅಂತ ತಗೊಂಡ್ರೆ ಅಪ್ ಮೊದಲನೇ ಆವರಣ. ಅಪ್ ನಂತರ ಬರುವಂಥದ್ದು ಅಗ್ನಿ, ತೇಜ. ಅಗ್ನಿಯ ನಂತರ ಬರುವಂಥದ್ದು ಈರ ಅಂದರೆ ಗಾಳಿ, ವಾಯು. ಅದರ ನಂತರ ಬರುವಂಥದ್ದು ನಭ ಅಂದರೆ ಆಕಾಶ. ಸೊ ಈ 5 ಪಂಚಭೂತದಲ್ಲಿ ಬ್ರಹ್ಮಾಂಡವನ್ನು ಪೃಥ್ವಿ ಅಂತ ತಗೊಂಡ್ರೆ, ಸೊ ಈಗ ಮೊದಲು ಸಿಗುವಂಥದ್ದು ಆ ಪೃಥ್ವಿಯ 10 ಪಟ್ಟು ನೀರು, ನೀರಿನ 10 ಪಟ್ಟು ತೇಜ ಅಂದರೆ ಅಗ್ನಿ, ಅಗ್ನಿಯ ಆವರಣದ 10 ಪಟ್ಟು ಕ್ರಮಾತ್ ದಶಗುಣೈಹಿ ಅಥವಾ ದಶೋತ್ತರೈಹಿ. ಸೊ ಕ್ರಮಾತ್ ಅಂತೇಳಿದರೆ ಯಾವ ಆವರಣ ಸಿಗ್ತದೋ ಆ ಆವರಣದಿಂದ ನೆಕ್ಸ್ಟ್ ಸಿಗುವ ಆವರಣ 10 ಪಟ್ಟು ದೊಡ್ಡದಿದೆ. ಕ್ರಮಾತ್ ದಶಗುಣೈಹಿ 10 ಪಟ್ಟು ಅಥವಾ ದಶೋತ್ತರೈಹಿ ಏತದ್ ಆವೃತಂ. ಇವೆಲ್ಲ ಆವರಣಗಳು ಭೂಮಿಯನ್ನು ಆವರಿಸಿಕೊಂಡಿವೆ, ಬ್ರಹ್ಮಾಂಡವನ್ನು. ಸೊ ಮೊದಲು ಸಿಕ್ಕಿದ್ದು ಅಪ್ ಅಗ್ನಿ, ಅಲ್ಲಿ ಜಸ್ತ್ವ ಸಂಧಿ ಆಗಿದೆ, ಪಾದ ಬದಲಿಗೆ ಬಾ ಬಂದಿದೆ, ಅಬಗ್ನಿ. ಸೊ ಅಪ್ ಅಗ್ನಿ, ಅಗ್ನಿ ಆದಮೇಲೆ ಅಗ್ನಿ ಈರ, ಸವರ್ಣ ದೀರ್ಘ ಸಂಧಿ, ಅಗ್ನೀರ ಅಂತಾಗಿದೆ. ಈರ ಅಂದರೆ ವಾಯು ಅಂದರೆ ಗಾಳಿ. ನಂತರ ಬಂದದ್ದು ನಭ, ಆಕಾಶ. ಸೊ ಹೀಗೆ ಈ ಆವರಣಗಳು ಮೊದಲನೇ ಆವರಣದ 10 ಪಟ್ಟು ನೆಕ್ಸ್ಟ್ ಆವರಣ ಕ್ರಮಾತ್ ಅಂತ ಕ್ರಮವಾಗಿ. ಈ 4 ಆವರಣ ಆದಮೇಲೆ ಬರುವ ಯಾವುದು ಆವರಣ ಇದೆ? ಅಹಂಕೃತ್, ಅಹಂಕಾರ ತತ್ವದ್ದು. ಅದರ ನೆಕ್ಸ್ಟ್ ಇದ್ದು ಮಹತ್ತತ್ವದ್ದು. ಅಂದರೆ ಅದು ಹಾಗೆ ಯಾವುದು ಆಕಾಶದ 10 ಪಟ್ಟು ಮಹತ್ತತ್ವದ ಆವರಣ, ಅಹಂಕಾರ ತತ್ವದ ಆವರಣ. ಅಹಂಕಾರ ತತ್ವಕ್ಕಿಂತ 10 ಪಟ್ಟು ಮಹತ್ತತ್ವದ ಆವರಣ. ಆಯಿತಾ? ಆ ನಂತರ ಗುಣತ್ರಯೈಹಿ ಅಂತೇಳಿದರೆ ಮಹತ್ತತ್ವದ ಆವರಣದ 10 ಪಟ್ಟು ಯಾವುದು? ಸಾತ್ವಿಕ ಗುಣ. ಸಾತ್ವಿಕ ಗುಣದ 10 ಪಟ್ಟು ರಜೋಗುಣ. ರಜೋಗುಣದ 10 ಪಟ್ಟು ತಾಮಸ ಗುಣ. ಗುಣತ್ರಯೈಹಿ. ಹೀಗೆ ಆವರಣಗಳು ಕ್ರಮಾತ್
ದಶೋತ್ತರೈ ಏತತ್ ಆವೃತಂ, ಈ ಬ್ರಹ್ಮಾಂಡವನ್ನು ಆವರಿಸಿವೆ. ಆಮೇಲೆ ಇಷ್ಟು ಈ ಭಗವಂತನ ಈ ಬ್ರಹ್ಮಾಂಡ, ಈ ಲೋಕದ ತುದಿಯಲ್ಲಿ ಭಗವಂತನ ಮನೆ ಇದೆ, ಅದಕ್ಕೆ ವೈಕುಂಠ ಅಂತ ಹೆಸರು. ಹೀಗೆ ಪರತಸ್ತತಃ, ಅಲ್ಲಿಂದ ಭಗವಂತನ ಮನೆ, ಪರತಃ ತತಃ ಅಲ್ಲಿಂದ, ಪರತಃ ಭಗವಂತನ ಮನೆ. ಸೊ ಹೀಗೆ ಬ್ರಹ್ಮಾಂಡವನ್ನು ಹೇಳಿ ಬ್ರಹ್ಮಾಂಡದ ಆವರಣಗಳನ್ನು ಹೇಳಿಬಿಟ್ಟು ಈಗ ಇಷ್ಟೆಲ್ಲ ಹೇಳ್ತಾರೆ. ಅಂದರೆ ಭಗವಂತ ಅರ್ಜುನನಿಗೆ ಯಾಕೆ ಇದನ್ನೆಲ್ಲ ಹೇಳೋದು ಅಂದರೆ, ನೀನು ಬ್ರಾಹ್ಮಣನ ಮಕ್ಕಳು ಕಾಣೆಯಾಗಿದ್ದಾರೆ, ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ, ನಾನು ರಕ್ಷಣೆ ಕೊಟ್ಟುಬಿಡ್ತೇನೆ ಅಂತ ಹೇಳುವಾಗ, ಅಂದರೆ ಈ ಬ್ರಹ್ಮಾಂಡದಲ್ಲಿ ಇಷ್ಟೆಲ್ಲ ಲೋಕಗಳು ಇವೆ ಅಂತ ಏನಾದರೂ ಗೊತ್ತಿತ್ತ ನಿನಗೆ? ಅಂದರೆ ನೀನೇನು ತಿಳ್ಕೊಂಡಿದ್ದಿ? ನಮಗೆ ಏನು ಕಾಣ್ತದೆ, ಈ ಜಂಬೂದ್ವೀಪವೇ ಬ್ರಹ್ಮಾಂಡ. ಅರೆ, ಈ ಜಂಬೂದ್ವೀಪದ ಹೊರಗೆ ಲವಣ ಸಮುದ್ರ ಇದೆ, ಅದರ ಹೊರಗೆ ಪ್ಲಕ್ಷದ್ವೀಪ ಇದೆ, ಪ್ಲಕ್ಷದ್ವೀಪದ ಹೊರಗೆ ಇಕ್ಷು ಸಮುದ್ರ ಇದೆ, ಇಕ್ಷು ಸಮುದ್ರದ ಹೊರಗೆ ಶಾಲ್ಮಲ ದ್ವೀಪ ಇದೆ, ಎಲ್ಲ ಗೊತ್ತಿತ್ತ ನಿನಗೆ? ಅದಾದ ಮೇಲೆ ಆ ಸುವರ್ಣ ಭೂಭಾಗ ಗೊತ್ತಿತ್ತ? ಅದರ ನೆಕ್ಸ್ಟು ಲೋಕಾಲೋಕ ಗೊತ್ತಿತ್ತ? ಅದರ ನೆಕ್ಸ್ಟು ಅಂಧತಮಸ್ಸು ನಿನಗೇನಾದರೂ ಗೊತ್ತಿತ್ತ ಅರ್ಜುನ? ಏನೂ ಗೊತ್ತಿರಲಿಲ್ಲ ಅಲ್ವಾ? ಅಂದರೆ ಗೊತ್ತಿಲ್ಲದೇ ನಾನು ರಕ್ಷಣೆ ಕೊಟ್ಟು ಬಿಡ್ತೀನಿ ಅಂದರೆ, ಹುಟ್ಟಿದ ಮಕ್ಕಳು ಸತ್ತೋಗಿದ್ದಾರೆ ಅಂತಾದರೆ, ಸತ್ತು ಹೋಗಿದ್ದಾರೆ ಅನ್ನುವಂಥದ್ದು ಯಾವ ಲೋಕಕ್ಕೆ ಹೋಗಿದ್ದಾರೆ, ಎಷ್ಟು ಲೋಕಗಳು ಉಂಟು, ಅದು ಗೊತ್ತಿತ್ತ ನಿನಗೆ ಅಂತ ಅರ್ಜುನನಿಗೆ ಇದನ್ನೆಲ್ಲ ಯಾಕೆ ವರ್ಣಿಸ್ತಾ ಇದ್ದಾರೆ ಅಂತ ಹೇಳಿದರೆ, ಅರ್ಜುನನಿಗೆ ವರ್ಣನೆ ಮಾಡುವ ಮೂಲಕ ನಮಗೆಲ್ಲ ತಿಳಿಸ್ತಾ ಇದ್ದಾರೆ. ಅಂತೇಳಿದರೆ ಇಷ್ಟೆಲ್ಲ ಇದೆ ಅಂತ. ನಾವು ಏನು ತಿಳ್ಕೊಂಡಿರ್ತೇವೆ, ನಾವು ಈ ಭೂಮಿ ನಾವು ಎಲ್ಲಿದ್ದೀವೋ ಇದೇ ಎಲ್ಲ ಅಂತ, ಕೂಪ ಮಂಡೂಕ ಆ ಥರ. ಸೊ ಒಂದು ಬಾವಿಯಲ್ಲಿ ಒಂದು ಕಪ್ಪೆ ಇತ್ತಂತೆ, ಅದಕ್ಕೆ ಗೊತ್ತಿರೋದೇನು, ಈ ಬಾವಿ ಮಾತ್ರ. ಈ ಪ್ರಪಂಚ ಎಷ್ಟು ದೊಡ್ಡದಿದೆ ಅಂದರೆ ಈ ಬಾವಿ ಎಷ್ಟು ದೊಡ್ಡದಿದೆ ಅಂತ ಕಪ್ಪೆ ಹೇಳ್ತದೆ. ಅಂದರೆ ಈ ಬಾವಿಯ ಹೊರಗಡೆ ಎಷ್ಟು ಪ್ರಪಂಚ ಇದೆ ನಮಗೆ ಗೊತ್ತಿದೆ. ಇಷ್ಟು ದೊಡ್ಡದಿದೆ, ಅಯ್ಯೋ ನಮ್ಮ ದೇಶ ಮಾತ್ರ ಅಲ್ಲಪ್ಪ, ಪಕ್ಕದ ದೇಶದಲ್ಲಿ ಪಾಕಿಸ್ತಾನ ದೇಶ ಇದೆ, ಅಫ್ಘಾನಿಸ್ತಾನ ದೇಶ ಇದೆ, ಮಿಡ್ಲ್ ಈಸ್ಟ್ ಇದೆ, ಆಮೇಲೆ ಯುರೋಪ್ ಇದೆ, ಆಮೇಲೆ ಅಮೇರಿಕಾ ಖಂಡ ಇದೆ, ಅಲ್ಲಿಂದ ಸುತ್ತಕೊಂಡು ಆ ಕಡೆ ಬಂದರೆ ಆಸ್ಟ್ರೇಲಿಯಾ ಸಿಗ್ತದೆ, ಏಷ್ಯಾ ಖಂಡ ಸಿಗ್ತದೆ. ಎಷ್ಟೆಲ್ಲ ಇದೆ ಅಂತ ತಿಳ್ಕೊಂಡು, ಅಂದರೆ ಕೂಪಮಂಡೂಕ ಏನು ತಿಳ್ಕೊಂಡಿರ್ತದೆ ಅಷ್ಟೇ ಅಂತ. ಸರಿ, ನಾವು ಕೂಪಮಂಡೂಕದಾಗೆ ನಾವು ಈ ಜಂಬೂದ್ವೀಪ ಏನಿದೆ ಇದನ್ನು ಮಾತ್ರ ಇಷ್ಟೇ ಪ್ರಪಂಚ ಅಂತ ತಿಳ್ಕೊಂಡಿದ್ದೀವಿ. ಇಷ್ಟೆಲ್ಲ ಇದೆ ಅಂತ ಕೃಷ್ಣ ಅರ್ಜುನನಿಗೆ ಹೇಳಿದಾಗ ನಮಗಾಗ್ತದೆ, ಇಷ್ಟೆಲ್ಲ ಇದೆಯಪ್ಪ ಅಂತ ತಿಳ್ಕೊಂಡು ಆಗ್ತದೆ. ಸೊ ಹೀಗೆ ನೆಕ್ಸ್ಟ್ ಶ್ಲೋಕ ಹೇಳಿ ಸುಲೋಚನಕ್ಕ. ಸುಲೋಚನಕ್ಕ ಇಲ್ವಾ? 21ನೇ ಅಧ್ಯಾಯ 50ನೇ ಶ್ಲೋಕ. ವ್ಯಾಪ್ತೋಹಂ ಸರ್ವಗೋ ಅನಂತೋ ಅನಂತರೂಪೋ ನಿರಂತರಃ ಅನಂತಶೇಷೋ ಅನಂತಾಕ್ಷೋ ಅನಂತಪಾದ ಕರೋರುಕಃ ಅನಂತಗುಣಮಾಹಾತ್ಮ್ಯ ಚಿದಾನಂತ ಶರೀರಕಃ. ಎಲ್ಲ ಕಡೆಗಳಲ್ಲಿಯೂ ಅಂತರ್ಯಾಮಿಯಾಗಿರತಕ್ಕ ನಾನು ಕಾಲದಿಂದಲೂ ಗುಣದಿಂದಲೂ ನಾಶರಹಿತನು, ಎಣಿಕೆ ಮಾಡಲಿಕ್ಕೆ ಅಶಕ್ಯಗಳಾದ ರೂಪಗಳುಳ್ಳವನು, ಅನಂತ ರೂಪಗಳಿದ್ದರೂ ಪರಸ್ಪರ ರೂಪಭೇದರಹಿತನು. ಪುರುಷ ಸೂಕ್ತ ಪ್ರತಿಪಾದ್ಯವಾದ ರೂಪವನ್ನು ಹೇಳುತ್ತಾರೆ ಇಲ್ಲಿ. ನಾನು ಅಸಂಖ್ಯಾತಗಳಾದ ಶಿರಸ್ಸುಗಳುಳ್ಳವನು, ಕಣ್ಣುಗಳುಳ್ಳವನು, ಅನಂತಗಳಾದ ಪಾದಕಮಲಗಳು ಕರಕಮಲಗಳುಳ್ಳವನು, ಅಗಣ್ಯಗಳಾದ ಗುಣಮಹಾತ್ಮ್ಯಗಳುಳ್ಳವನು, ಜ್ಞಾನ ಆನಂದ ಇವುಗಳೇ ಶರೀರವಾಗಿ ಉಳ್ಳವನು. ಅಂದರೆ ಇಂತಹ ನಾನು ದ್ವಿಪಾದಿ ಚೇತನಾತ್ಮಕ ವಾದದೆಲ್ಲವನ್ನು ವ್ಯಾಪಿಸಿಕೊಂಡಿರುತ್ತೇನೆ. ವ್ಯಾಪ್ತೋಹಂ ಸರ್ವಗಃ ಅನಂತಃ ಅನಂತರೂಪಃ ನಿರಂತರಃ ಅನಂತಶೀರ್ಷಃ ಅನಂತಾಕ್ಷಃ ಅನಂತಪಾದ ಕರೋರುಕಃ ಅನಂತಗುಣಮಾಹಾತ್ಮ್ಯಃ ಚಿದಾನಂದ ಶರೀರಕಃ. ಈಗ ಭಗವಂತ ಸೃಷ್ಟಿ ಮಾಡಿದ ಆ ಬ್ರಹ್ಮಾಂಡಕ್ಕೆ 9 ಆವರಣಗಳು ಎಲ್ಲ ಹೇಳಿ ಭಗವಂತ ಹೇಳ್ತಾನೆ, ನೀನು ಹೇಳಿದೆಯಲ್ಲ ಅರ್ಜುನ, ಏನಂತ ಹೇಳಿದಿ? ಆ ಕೃಷ್ಣ ಬಲರಾಮರು ಅವ್ರಿಗೆ ರಕ್ಷಣೆ ಮಾಡಲಿಕ್ಕೆ ಪುರ್ಸೋತಿಲ್ಲ, ನಾನು ಮಾಡ್ತೇನೆ. ಅಲ್ಲ, ಅವರು ಮಾಡಲಿಲ್ಲ, ನಾನು ಮಾಡ್ತೇನೆ. ಅಲ್ಲ, ಅವರಿಂದ ಆಗಲಿಲ್ಲ, ನಾನು ಮಾಡ್ತೇನೆ
ಅಂತ ಹೇಳಿದೆಯಲ್ವಾ. ಅಂದರೆ ನಿನಗೆ ನಾನು ಯಾರು ಅಂತ ಗೊತ್ತಾ? ವ್ಯಾಪ್ತೋಹಂ, ಅಹಂ ವ್ಯಾಪ್ತಃ. ಇಡೀ ಬ್ರಹ್ಮಾಂಡ ಏನಿದೆ ಇದು ನಾನು ನಿನಗೆ ವರ್ಣಿಸಿದ್ದೇನೋ ಬ್ರಹ್ಮಾಂಡ ಮತ್ತು ಅದಕ್ಕೆ 9 ಆವರಣಗಳು, ಅಷ್ಟರಲ್ಲಿಯೂ ನಾನು ವ್ಯಾಪಿಸಿದ್ದೇನೆ. ಅಹಂ ವ್ಯಾಪ್ತಃ, ನಾನು ಎಲ್ಲ ಕಡೆ ಇದ್ದೇನೆ ಅರ್ಜುನ ಅಂತ. ಇಷ್ಟು 25 ಕೋಟಿ ವಿಸ್ತೀರ್ಣ ಯೋಜನೆ, ಅದಕ್ಕೆ 9 ಆವರಣಗಳು, ಒಂದಕ್ಕಿಂತ 10 ಪಟ್ಟು ಇನ್ನೊಂದು ಆವರಣಗಳಿರುವಂಥದ್ದು. ಇದು ಇಷ್ಟು ದೊಡ್ಡ ಬ್ರಹ್ಮಾಂಡ, ಆವರಣಗಳಿಂದ ಕೂಡಿದ ಈ ಬ್ರಹ್ಮಾಂಡದ ಎಲ್ಲ ಕಡೆಯಲ್ಲಿಯೂ ನಾನಿದ್ದೇನೆ. ಅಹಂ ವ್ಯಾಪ್ತಃ, ಸರ್ವವ್ಯಾಪ್ತಃ. ಯಾರು? ಭಗವಂತ. ಏನಂತ ತಿಳ್ಕೊಂಡಿದ್ದೀಯ ಅರ್ಜುನ ನೀನು? ಭಗವಂತ ಅಂತ ಹೇಳಿದರೆ, ಅಲ್ಲ ಕೃಷ್ಣ ಬಲರಾಮನಿಗೆ ಆಗಲಿಲ್ಲ ನಾನು ಮಾಡ್ತೇನೆ ಅಂತ ಹೇಳಿಬಿಟ್ಟಿಯಲ್ವಾ. ನಿನಗೆ ಯಾರು ಅಂತ ಗೊತ್ತಿದೆಯಾ? ನಾನು ಅಹಂ ವ್ಯಾಪ್ತಃ ಸರ್ವಗಃ. ಸರ್ವ ಗ ಅಂದರೆ ಹೋಗಿದ್ದೇನೆ. ಸರ್ವಗ ಅಂತ ಹೇಳಿದರೆ ಎಲ್ಲ ಕಡೆ ಹೋಗಿದ್ದೇನೆ, ಅಂದರೆ ಎಲ್ಲ ಕಡೆ ಇದ್ದೇನೆ ನಾನು. ಗ ಅಂದರೆ ಹೋಗಿರುವವನು. ಎಲ್ಲ ಕಡೆ, ಎಲ್ಲ ಕೃಷ್ಣ ಎಲ್ಲಿ ಹೋಗಿದ್ದಾನೆ? ಎಲ್ಲಿ ಹೋಗಲಿಲ್ಲ ಅದೇ ಹೇಳಿ, ಎಲ್ಲ ಕಡೆ ಹೋಗಿದ್ದೇನೆ. ಅನಂತಃ, ನನಗೆ ಅಂತ್ಯ ಅನ್ನುವಂಥದ್ದಿಲ್ಲ. ಅನಂತಃ ಅನಂತ ರೂಪ. ಎಷ್ಟು ರೂಪ? ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭು. 1,000 ಹೆಸರು ಬರ್ತದೆ. 1,000 ಹೆಸರಿಗೆ 1,000 ರೂಪಗಳು. ಅನಂತ ರೂಪ ಅಷ್ಟೇನಾ? ವಿಷ್ಣು ಸಹಸ್ರನಾಮ ಮಾತ್ರ 1,000 ಹೇಳ್ತದೆ. ಇನ್ನು ಭಗವಂತನಿಗೆ ರೂಪಗಳು ಎಷ್ಟಿದೆಯೋ, ಲಕ್ಷ ಕೋಟಿಗಟ್ಟಲೆ ರೂಪ ಇದೆ. ಅನಂತ ರೂಪ. ಲಕ್ಷ್ಮೀದೇವಿಗೂ ಗೊತ್ತಿಲ್ಲ ಎಷ್ಟು ರೂಪಗಳಿದೆ ಅಂತ, ಎಷ್ಟು ಗುಣಗಳಿದೆ ಭಗವಂತನಿಗೆ, ಎಷ್ಟು ಮಹಾತ್ಮೆ ಇದೆ, ಒಂದು ಯಾರಿಗೂ ಪೂರ್ತಿ ಯಾರಿಗೂ ಗೊತ್ತಿಲ್ಲಪ್ಪ. ಅನಂತ ರೂಪ ನಿರಂತರ. ನಿರಂತರ ಅಂತ ಹೇಳಿದರೆ ಭಗವಂತ ಎಲ್ಲಿಯೂ ಸಹ ನಿಂತಿತು ಅಂತೇಳಿದರೆ ಇನ್ನೊಂದು ಅರ್ಥ. ನಿರಂತರ ಅಂತೇಳಿದರೆ ಒಂದು ರೂಪಕ್ಕೂ ಇನ್ನೊಂದು ರೂಪಕ್ಕೂ ಭೇದ ಇಲ್ಲ. ಭಗವಂತನ ಒಂದು ಅವಯವ, ಒಂದು ಅಂದರೆ ಅವಯವ ಅಂದರೆ ಕಣ್ಣು ಅಂತ ಇಟ್ಕೊಳ್ಳಿ, ಕಣ್ಣಿಗೂ ಕಾಲಿಗೂ ಭೇದನೇ ಇಲ್ಲ. ಭಗವಂತ ಅಂದರೆ ಭಗವಂತನ ಕಣ್ಣು ನೋಡಿದರೆ ಇಡೀ ಭಗವಂತನ ನೋಡಿದಾಗೆ. ಅಲ್ಲ ನಾನು ಭಗವಂತನ ಪಾದ ಮಾತ್ರ ನೋಡಿದ್ದೇನೆ ಅಂದರೆ ಆ ಪಾದವೇ ಭಗವಂತ ಅಂತೇಳಿದರೆ ಭಗವಂತನ ಅವಯವಗಳಿಗೂ ಭಗವಂತನ ಗುಣಗಳಿಗೂ ಭಗವಂತನ ರೂಪಗಳಿಗೂ ರಾಮ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ. ರಾಮನು ಕೃಷ್ಣನು ಎರಡು ಭಗವಂತಂದೇ ರೂಪಗಳು. ಸೊ ರಾಮನು ಭಗವಂತ, ಕೃಷ್ಣನು ಭಗವಂತ. ಸೂತ್ರಾಂ ಏನೂ ಭೇದ ಇಲ್ಲ. ನಿರಂತರ ಭೇದರಹಿತ ಸ್ವಭೇದವರ್ಜಿತ ಅಂತ ಹೇಳ್ಬೋದು. ಸೊ ನಿರಂತರ ಭೇದವರ್ಜಿತ ಅಂತೇಳಿದರೆ ಭಗವಂತನ ಎಷ್ಟು ರೂಪಗಳಿದೆಯೋ ಅಷ್ಟು ಭಗವಂತಂದೇ ರೂಪಗಳು. ಕೆಲವರು ಹೇಳ್ದುಂಟು, ಅಲ್ಲ ರಾಮಾವತಾರ ಅಂದರೆ ಭಾಳ ಕಷ್ಟ, ಅಂದರೆ ರಾಮನಿಗೆ ಹೆಚ್ಚಿಗೆ ಪವರ್ಸ್ ಇರಲಿಲ್ಲ, ಕೃಷ್ಣನಿಗೆ ಭಾಳ ಪವರ್ಸ್ ಇತ್ತು ಅಂತ. ಇದೆಲ್ಲ ಅಂದರೆ ಬಾಲಿಶ ಮಾತುಗಳು ಅಂತೇಳಿದರೆ ತಿಳಿದವರು ಹೇಳುವ ಮಾತುಗಳಲ್ಲ. ಸೊ ಮಧ್ವಾಚಾರ್ಯರು ಸ್ಪಷ್ಟವಾಗಿ ಹೇಳಿದ್ದಾರೆ. ಏನಂತೇಳಿದರೆ ಭಗವಂತನ ಎಲ್ಲ ರೂಪಗಳು ಯಾವುದೇ ಭೇದ ಇಲ್ಲದ್ದು. ರಾಮನ ರೂಪ ಆಗಲಿ, ಕೃಷ್ಣನ ರೂಪ ಆಗಲಿ, ವೇದವ್ಯಾಸ ರೂಪ ಆಗಲಿ, ಯಾವುದೇ ರೂಪ ಭಗವಂತನ ರೂಪ ತಗೊಂಡ್ರು ಏನಂತ ಅನಂತ ರೂಪಗಳಿವೆ. ಆ ಒಂದು ರೂಪಕ್ಕೂ ಇನ್ನೊಂದು ರೂಪಕ್ಕೂ ಏನೂ ಭೇದ ಇಲ್ಲ, ಎಲ್ಲ ಭಗವಂತಂದೇ ರೂಪಗಳು. ನಿರಂತರ ಅನಂತ ಶೀರ್ಷ. ಅನಂತ ಶೀರ್ಷ ಅಂತ ಹೇಳಿದರೆ ಅರ್ಜುನ, ನಿನಗೆ ಭಗವದ್ಗೀತೆಯಲ್ಲಿ ಭಗವಂತ ಅರ್ಜುನನಿಗೆ ವಿಶ್ವರೂಪ ತೋರಿಸಿಬಿಟ್ರು. ಆ ವಿಶ್ವರೂಪದಲ್ಲಿ ಎಷ್ಟು ಭಗವಂತನಿಗೆ ಶೀರ್ಷ, ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಾಪಾತ್, 1,000 ಶೀರ್ಷ ತಲೆ ಅಂತ ಪುರುಷ ಸೂಕ್ತ ಹೇಳ್ತದೆ. ಇಲ್ಲಿ ಹೇಳ್ತಾರೆ ಅನಂತ ಶೀರ್ಷ. 1,000 ಕೂಡ ಅಲ್ಲ, ನಮಗೆ ಗೊತ್ತಿರೋದು 1,000. ಅಯ್ಯೋ ಭಗವಂತನಿಗೆ ಎಷ್ಟು ತಲೆ ಇದೆ, ಅದು ಅನಂತ. ಅನಂತ ಶೀರ್ಷ ಅನಂತಾಕ್ಷ. ಸಹಸ್ರ ಶೀರ್ಷ ಸಹಸ್ರಾಕ್ಷ ಅಂತ ಹೇಳಿದರು. ಆದರೆ ಇಲ್ಲಿ ಅನಂತ ಶೀರ್ಷ ಅನಂತ ಅಕ್ಷ. ಅಕ್ಷ ಅಂದರೆ ಕಣ್ಣು.
ತಲೆ ಎಷ್ಟು ಅಂತ ಲೆಕ್ಕ ಗೊತ್ತಿಲ್ಲ, ಕಾರಣ ಕಣ್ಣುಗಳು ಎಷ್ಟಿದೆ ಅಂತೂ ಲೆಕ್ಕ ಗೊತ್ತಿಲ್ಲ. ಅನಂತ ಅಕ್ಷ, ಅನಂತ ಪಾದ, ಎಷ್ಟು ಕಾಲುಗಳಿದೆ ಎಷ್ಟು ಪಾದಗಳಿದೆ ಗೊತ್ತಿಲ್ಲ. ಅನಂತ ಅನಂತ ಅಂತ ಹೇಳಿದರೆ ಎಷ್ಟು ಅಂತ ಯಾರಿಗೂ ಗೊತ್ತಿಲ್ಲ. ಅನಂತ ಪಾದ, ಅನಂತ ಕರ, ಕರ ಅಂದರೆ ಕೈ, ಪಾದ ಅಂದರೆ ಕಾಲು ಪಾದ, ಕರ ಅಂದರೆ ಕೈ, ಅನಂತ ಕರ. ಊರು, ಊರು ಅಂದರೆ ತೊಡೆಗಳು, ಎಷ್ಟು ಲೆಕ್ಕವೇ ಇಲ್ಲ. ಊರು ಕಹ. ಸೊ ಹೀಗೆ ಕ ಅಂತ ಹೇಳಿದರೆ ಅಲ್ಲಿ ಮೊದಲೇ ಬಂದುಬಿಟ್ಟಿದೆ ಶೀರ್ಷ ಅಂತ, ಆದ್ದರಿಂದ ಮತ್ತೆ ಕ ಅಂದರೆ ತಲೆ ಅಂತ ಹೇಳೋದು ಬೇಡ. ಸೊ ಹೀಗೆ ಭಗವಂತನಿಗೆ ಅನಂತ ತಲೆಗಳು, ಅನಂತ ಅಕ್ಷಿಗಳು, ಲೆಕ್ಕ ಇಲ್ಲದಷ್ಟು ಕಣ್ಣುಗಳು, ಲೆಕ್ಕ ಇಲ್ಲದಷ್ಟು ಪಾದಗಳು, ಲೆಕ್ಕ ಇಲ್ಲದಷ್ಟು ತೊಡೆಗಳು ಅಂತೇಳಿದರೆ ಭಗವಂತನಿಗೆ ಎಷ್ಟು ತೊಡೆಗಳಿವೆ, ಎಷ್ಟು ಕಣ್ಣುಗಳಿವೆ, ಎಷ್ಟು ಪಾದಗಳಿವೆ, ಎಷ್ಟು ಕೈಗಳಿವೆ, ಎಷ್ಟು ತಲೆಗಳಿವೆ, ಎಷ್ಟು ಕಣ್ಣುಗಳಿವೆ, ಎಷ್ಟು ಮುಖಗಳಿವೆ, ಯಾವುದು ಯಾರಿಗೂ ಪೂರ್ತಿಯಾಗಿ ಗೊತ್ತಿಲ್ಲ. ಅನಂತವಾದದ್ದು. ಅನಂತ ಗುಣ. ಗುಣ ಅಂತ ಹೇಳಿದ ಕೂಡ ನಮಗೆ ನೆನಪು ಬರಬೇಕು ಮುಖ್ಯವಾಗಿ ಜ್ಞಾನ, ಆಮೇಲೆ ಸುಖ, ಆಮೇಲಿಂದ ಶಕ್ತಿ. ಸೊ ಭಗವಂತನ ಜ್ಞಾನ ಅನ್ನುವಂಥದ್ದು ಪೂರ್ಣ. ಪೂರ್ಣ ಅಂತೇಳಿದರೆ ಒಂದು ಭಗವಂತನಿಗೆ ತಿಳಿಯದೇ ಇದ್ದದ್ದು ಯಾವುದೂ ಇಲ್ಲ. ಭಗವಂತನ ಸುಖ ಅನ್ನುವಂಥದ್ದು ಪೂರ್ಣ. ಅದಕ್ಕೋಸ್ಕರ ಹೇಳ್ತಾರೆ ಭಗವಂತನಿಗೆ ಲಕ್ಷ್ಮೀದೇವಿ ಕೂಡ ಬೇಡ. ಯಾಕಂದರೆ ಲಕ್ಷ್ಮೀದೇವಿಯಿಂದ ಏನು ಸುಖ ಸಿಗಬೇಕು? ಆ ಸುಖ ಭಗವಂತನಲ್ಲಿ ಆಲ್ರೆಡಿ ಇದೆ ಅಂತೇಳಿದರೆ ಲಕ್ಷ್ಮೀದೇವಿ ಕೂಡ ಬೇಡ ಅಂತ. ಅಂದರೆ ಎಲ್ಲ ಸುಖ ಭಗವಂತನಲ್ಲೇ ಇದೆ. ಅಂದರೆ ಪೂರ್ಣ ಸುಖ, ಪೂರ್ಣ ಜ್ಞಾನ, ಪೂರ್ಣ ಶಕ್ತಿ, ಅಂದರೆ ಅಚಿಂತ್ಯ ಶಕ್ತಿ ಅದು. ಆ ಪೂರ್ಣ ಶಕ್ತಿಗೆ ಹೆಸರೇನು? ಅಚಿಂತ್ಯ ಶಕ್ತಿ. ಭಗವಂತನಿಗೆ ಎಷ್ಟು ಶಕ್ತಿ ಇದೆ ದೇವತೆಗಳಿಗೆ ಗೊತ್ತಿಲ್ಲ, ಬ್ರಹ್ಮದೇವರಿಗೆ ಗೊತ್ತಿಲ್ಲ, ಲಕ್ಷ್ಮೀದೇವಿಗೆ ಗೊತ್ತಿಲ್ಲ. ಸೊ ಹೀಗೆ ಅದಕ್ಕೆ ಹೆಸರು ಭಗವಂತ ಅಂತ. ಭಗವಂತ ಅಂತ ಹೇಳಿದರೆ ಎಲ್ಲ ಅಂದರೆ ಎಲ್ಲವೂ ಪೂರ್ಣವಾಗಿರುವಂಥ ಗುಣಗಳು, ಅನಂತ ಗುಣಗಳು, ಅನಂತ ಮಹಾತ್ಮ್ಯ. ಅನಂತ ಗುಣ, ಅನಂತ ಮಹಾತ್ಮ್ಯಗಳು. ಭಗವಂತನ ಮಹಾತ್ಮೆ, ಭಗವಂತನ ಶಕ್ತಿ ಎಷ್ಟಿದೆ ಅದು ಭಗವಂತನಿಗೆ ಒಬ್ಬನಿಗೆ ಗೊತ್ತಿರೋದು, ಇನ್ಯಾರಿಗೂ ಗೊತ್ತಿಲ್ಲ. ಚಿದಾನಂದ ಶರೀರಕಃ. ಚಿತ್ ಅಂದರೆ ಜ್ಞಾನ, ಆನಂದ. ಸೊ ಜ್ಞಾನ ಆನಂದಗಳೇ ಶರೀರವಾಗಿರುವಂಥ ಭಗವಂತ. ಸೊ ಹೀಗೆ ಅಂದರೆ ಅರ್ಜುನನಿಗೆ ಯಾಕೆ ಹೇಳ್ತಾರೆ ಅಂತ ಹೇಳಿದರೆ, ನಾವು ಮೊದಲೇ ಹೇಳಿದ್ದೇವೆ ಅರ್ಜುನ ಅಂತ ಹೇಳಿದರೆ ಸಾಮಾನ್ಯದವಲ್ಲ. ಅರ್ಜುನ ಅಂತ ಹೇಳಿದರೆ ಬಹಳ ಮುಖ್ಯವಾಗಿ ಬೇಕಾದವನು ಅರ್ಜುನ, ಭಗವಂತನ ಅತ್ಯಂತ ಪ್ರೀತಿಯ ಭಕ್ತ. ಆದ್ದರಿಂದ ಅರ್ಜುನನಿಗೆಲ್ಲ ಭಗವಂತ ಹೇಳ್ತಾರೆ, ಅರ್ಜುನ ನಿನಗಿದೆಲ್ಲ ಗೊತ್ತಿದೆಯಾ ಅಂತ. ಅಂದರೆ ಗೊತ್ತಿಲ್ಲದೆ ಮಾತಾಡ್ತೀಯಲ್ವಾ ನೀನು ಅಂತ ಹೇಳಿದರೆ ನಾವು ಸಹ ಹಾಗೆ. ನಾವೆಲ್ಲ ಅರ್ಜುನರೇ. ನಮಗೆ ಏನು ಗೊತ್ತಿಲ್ಲದೆ ಏನೇನೋ ಮಾತಾಡ್ತಾ ಇರ್ತೇವೆ. ಅಂದರೆ ಆ ಭಗವಂತನ ಶಕ್ತಿ ಎಷ್ಟಿದೆ. ಅಹಂ ವ್ಯಾಪ್ತಃ ಅಂತ ಹೇಳ್ಕೊಂಡು ಈ ಶ್ಲೋಕದಲ್ಲಿ ಹೇಳ್ತಾರೆ. ಅಂದರೆ ಇದು ಭಾಗವತವೇ. ಈ ಶ್ಲೋಕ ಅನ್ನುವಂಥದ್ದು ಭಾಗವತವೇ ಅಂತ ಹೇಳಿದರೆ ಭಗವಂತನನ್ನೇ ವರ್ಣನೆ ಮಾಡ್ತಾ ಇದ್ದಾರೆ ಮಧ್ವಾಚಾರ್ಯರು. ನಾನು ಸರ್ವವ್ಯಾಪ್ತ, ಅಹಂ ವ್ಯಾಪ್ತಃ, ಸರ್ವಗಃ, ಸರ್ವತ್ರ ಇರುವವನು, ಅನಂತ ರೂಪ, ಅನಂತಾನಂತ ರೂಪಗಳುಳ್ಳವನು, ನಿರಂತರ, ಒಂದು ರೂಪಕ್ಕೂ ಇನ್ನೊಂದು ರೂಪಕ್ಕೂ ಪರಸ್ಪರ ಭೇದ ಇಲ್ಲದವನು, ಅನಂತ ಶೀರ್ಷ, ಅನಂತಾನಂತ ಮುಖಗಳು, ಅನಂತಾನಂತ ಕಣ್ಣುಗಳು, ಅನಂತಾನಂತ ಪಾದಗಳು, ಅನಂತಾನಂತ ಬಾಹುಗಳು, ಕರ ಬಾಹು. ಸೊ ಅನಂತಾನಂತ ತೊಡೆಗಳು, ಊರು, ಅನಂತ ಪಾದ, ಕರ ಊರು, ಕರ ಅಂದರೆ ಕೈ, ಊರು ಅಂದರೆ ತೊಡೆಗಳು. ಅನಂತಾನಂತ ಕೈಗಳು, ಕೈ ಅಂತ ಹೇಳೋದಕ್ಕೆ ಬಾಹು ಅಂತ ಹೇಳಿದ್ದಾರೆ. ಅನಂತಾನಂತ ಬಾಹುಗಳು, ಅನಂತಾನಂತ ತೊಡೆಗಳು ಉಳ್ಳವನು, ಅನಂತಾನಂತ ಗುಣಗಳಿರುವವನು, ಅನಂತ ಗುಣ, ಅನಂತಾನಂತ ಮಹಾತ್ಮೆ ಇರುವವನು. ಸೊ ಆಮೇಲಿಂದ ಜ್ಞಾನಾನಂದ ದೇಹನು ನಮಗಿರುವ ಹಾಗೆ ಭಗವಂತನಿಗೆ ಪಂಚಭೂತಗಳಿಂದಾದ ಪ್ರಾಕೃತ ಶರೀರ ಇಲ್ಲ. ಜ್ಞಾನ ಆನಂದವೇ ಶರೀರವಾಗಿರುವಂಥ ಭಗವಂತ ಅನ್ನುವಂಥದ್ದು ಹೇಳ್ತಾರೆ. ಭಗವಂತ ಅರ್ಜುನನಿಗೆ ಹೇಳುವಂಥದ್ದು ಏನಪ್ಪ, ಅರ್ಜುನ ನಿನಗೆಲ್ಲ ಇದು ತಿಳಿದಿದೆಯಾ ಅಂತ ಕೇಳಿದರೆ ಅರ್ಜುನ ಬೆಪ್ಪುತ ಕಡೆಯಾಗಿ ನಿಂತಿರ್ತಾನೆ. ಅಯ್ಯೋ ಇಷ್ಟೆಲ್ಲ ಇದೆಯಲ್ಲ ಅಂತೇಳಿದ್ರೆ ನಾನು ಏನು ಮಾತಾಡಿಬಿಟ್ಟೆ,
ನಾನು ಏನು ನಾನು ಮಾತಾಡಿಬಿಟ್ಟೆ ಅಂತ ಅರ್ಜುನನಿಗೆ ಪಶ್ಚಾತ್ತಾಪ ಆಗಬೇಕು. ಇದನ್ನೆಲ್ಲ ಕೇಳ್ತಾ ಅಯ್ಯೋ ನನ್ನ ತಲೆಗೆ ಏನಾದರೂ ಹೊಳೆದಿದೆಯಾ, ನನಗೆ ಏನು ಗೊತ್ತಿದೆ ಏನು ಅಂತ ಹೇಳ್ಕೊಂಡು ಏನು ಅಂತಾರೆ ಭಗವಂತ ಅರ್ಜುನನನ್ನು ಮನನ ಮಾಡಿಸ್ತಾನೆ. ಎಲ್ಲ ಹೇಳಿಬಿಟ್ಟು ಥಿಂಕ್ ಮಾಡು, ಯೋಚನೆ ಮಾಡು ಅಂತ ಇಷ್ಟೆಲ್ಲ ಇದೆ ಅಂತ. ನೆಕ್ಸ್ಟ್ ಶ್ಲೋಕ ಸುಲೋಚನಕ ಹೇಳ್ತೇನೆ. 51ನೇ ಶ್ಲೋಕ. ಮಧ್ವಶಾ ಏವ ಸರ್ವೇಪಿ ತ್ವಂ ಚ ಅನ್ಯೇ ಚ ಧನಂಜಯ ಮತ್ಪ್ರಸಾದಾತ್ ಬಲಂ ಚೈವ ವಿಜಯಶ್ಚಾಖಿಲ ಗುಣಃ. ಹೇಳೋ ಅರ್ಜುನನೇ, ನೀನು ಮತ್ತು ಬೇರೆಯವರೆಲ್ಲರೂ ನನ್ನ ಅಧೀನರೇ. ನನ್ನ ಅನುಗ್ರಹದಿಂದಲೇ ಬಲವು ಜಯವು ನಿಖಿಲ ಗುಣಗಳು ಆಗುವವು. ಮಧ್ವಶಾ ಏವ ಸರ್ವೇಪಿ ತ್ವಂ ಚ ಅನ್ಯೇ ಚ ಧನಂಜಯ ಮತ್ಪ್ರಸಾದಾತ್ ಬಲಂ ಚೈವ ವಿಜಯಶ್ಚಾಖಿಲ ಗುಣಾಃ. ಇನ್ನೊಂದು ಶ್ಲೋಕದ ಒಂದು ಲೈನ್ ಸೇರಿಸ್ಕೊಂಡ್ಬಿಡ್ತೇನೆ, ಆದ್ದರಿಂದ ಶ್ಲೋಕದ ನಂಬರ್ ಆ ಕಡೆ ಈ ಕಡೆ ಆಗ್ತದೆ. ತಸ್ಮಾನ್ನ ವಿಸ್ಮಯ ಕಾರ್ಯೋ ನ ದರ್ಪಶ್ಚ ತ್ವಯಾ ನಘ ಮಧ್ವಶಾ ಏವ ಸರ್ವೇಪಿ. ಅರ್ಜುನ, ನಿಂಗೆ ಗೊತ್ತಿದೆಯಾ? ಮಧ್ವಶಾ ಏವ ಸರ್ವೇಪಿ, ಎಲ್ಲ ವಸ್ತುಗಳು, ಈ ಪ್ರಪಂಚದಲ್ಲಿರುವಂತಹ ಚರ ಅಚರ ಎಲ್ಲ ವಸ್ತುಗಳು, ಸರ್ವೇಪಿ ಎಲ್ಲ ವಸ್ತುಗಳು, ಜೀವ ಇರದ ವಸ್ತುಗಳು, ನದಿ, ಸಮುದ್ರ, ಪರ್ವತ, ಇದು ಆಮೇಲೆ ಮರ ವೃಕ್ಷಗಳು, ಇವೆಲ್ಲ ಜೀವ ಇಲ್ಲ ಅಂತ ನಮಗೆ ಅನ್ನಿಸ್ತದೆ. ಇವಕ್ಕೆಲ್ಲ ಜೀವ ಇಲ್ಲ ಅಂತ, ಅವಕ್ಕೂ ಜೀವ ಇದೆ. ಆಮೇಲೆ ಪ್ರಾಣಿಗಳು ಯಾವುದೆಲ್ಲ ಉಸಿರಾಡ್ತಾವ ಅದು ಪ್ರಾಣಿಗಳು. ಸೊ ಪ್ರಾಣಿಗಳು ಅಂತೇಳಿದ್ರೆ ಜೀವ ಇರುವಂಥದ್ದು, ನದಿ ಪರ್ವತಗಳು ಜೀವ ಇಲ್ಲದ್ದು, ಎಲ್ಲ ಸೇರಿ ಚರಾಚರ ಅಂತ. ಚರಾಚರ ಸರ್ವೇಪಿ ಎಲ್ಲ ಚರಾಚರ ಎಲ್ಲವೂ ಕೂಡ ಮಧ್ವಶ, ನಾನು ಹೇಳಿದಾಗೆ ಕೇಳಿಕೊಂಡಿರುವಂಥದ್ದು, ಎಲ್ಲ ನನ್ನ ವಶ, ನನ್ನ ಅಧೀನ, ನಾನು ಹೇಳಿದಾಗೆ ಕೇಳ್ತಾ ಇರುವಂಥದ್ದು. ಅಂದರೆ ನೋಡಿ ಭಗವಂತನ ಶಕ್ತಿ ಎಷ್ಟು ಅಂತ ನಮಗೆ ಗೊತ್ತಾಗ್ತದೆ. ನಾವು ಎಣಿಸಿದ್ದು ಒಂದಾದರೂ ಆಗ್ತದ? ನಾವು ಕೆಲವು ಸಲ ಎಣಿಸ್ತೇವೆ, ಹಾಗೆ ಅಲ್ಲ ಈ ಸಲ ನಾನು ಪಾಸೇ ಆಗೋದಿಲ್ಲ ಅಂತ, ಪಾಸ್ ಆಗಿರ್ತದೆ. ಅರೆ ಹೇಗೆ ಅದು ಅಂತ, ಈ ಸಲ ನಾನು ಖಂಡಿತ ಪಾಸ್ ಆಗ್ತೇನೆ, ಫೇಲ್ ಆಗಿರ್ತದೆ. ಸೊ ಇದು ನನ್ನಿಂದ ಈ ಸಲ ನಾನು ಮಾಡಿಯೇ ತೀರ್ತೇನೆ, ಆಗುವುದೇ ಇಲ್ಲ. ಈ ಸಲ ನಾವು ಗೆಲ್ತೇವೆ, ಗೆಲ್ಲುವುದೇ ಇಲ್ಲ. ಸೊ ಎಲ್ಲ ಪ್ರಯತ್ನ ಮಾಡಿ ಈ ಸಲ ಮಾತ್ರ ನಾವೇ ಗೆಲ್ಲುವುದು ಇಲ್ಲ, ಗೆಲ್ಲೇ ಇಲ್ಲ, ಸೋತದ್ದು. ಹಾಗಾದರೆ ಏನು ಅಂತೇಳಿದರೆ, ಇಲ್ಲ, ನಮ್ಮ ವಶ ಯಾವುದೂ ಇಲ್ಲ, ಎಲ್ಲ ಅವನ ವಶ, ಮಧ್ವಶ. ಭಗವಂತ ಅರ್ಜುನನಿಗೆ ಹೇಳ್ತಾರೆ, ಎಲ್ಲವೂ ನನ್ನ ವಶ ಅಪ್ಪ ಅರ್ಜುನ. ಮಧ್ವಶ ಏವ ಸರ್ವೇಪಿ ತ್ವಂ, ನೀನು ಕೂಡ ನನ್ನ ವಶ, ನಿನಗೆ ಗೊತ್ತಿಲ್ಲ. ತ್ವಂ ನೀನು ಅರ್ಜುನ, ನೀನು ಕೂಡ ನಾನು ಹೇಳಿದಾಗೆ ಕೇಳ್ಕೊಂಡಿರುವವನು. ಚ ಅನ್ಯೇ, ನೀನು ಮಾತ್ರ ಅಲ್ಲ, ಎಷ್ಟು ಕೋಟಿ ಜೀವಿಗಳಿದ್ದಾರಲ್ಲ ಅವರೆಲ್ಲ ನನ್ನ ವಶ. ಚ ಅನ್ಯೇ ಚ ಧನಂಜಯ, ಹೇ ಅರ್ಜುನ, ಗೊತ್ತಿತ್ತ ನಿನಗೆ? ನೀನು ಹೇಳಿದ್ಯಲ್ವಾ, ಅವರು ಹೆಲ್ಪ್ ಮಾಡದಿದ್ದರೆ ನಾನು ಮಾಡ್ತೇನೆ, ಅವರಿಂದ ಆಗದ್ದು ನಾನು ಮಾಡ್ತೇನೆ. ನಿನಗೆ ಗೊತ್ತಿದೆಯಾ ನಾನು ಯಾರು ಅಂತ? ಮಧ್ವಶ ಏವ ಸರ್ವೇಪಿ ತ್ವಂ, ನೀನು ಕೂಡ ನನ್ನ ಅಧೀನ. ಚ ಅನ್ಯೇ, ಎಲ್ಲರೂ ಕೂಡ ನನ್ನ ಅಧೀನ. ಹೇ ಧನಂಜಯ, ಹೇ ಅರ್ಜುನ. ಮತ್ಪ್ರಸಾದಾತ್ ಬಲಂ ಚೈವ, ಎಲ್ಲವೂ ಮತ್ಪ್ರಸಾದಾತ್, ಮತ್ತಂದರೆ ನನ್ನ, ಮತ್ಪ್ರಸಾದಾತ್ ಅಂದರೆ ನನ್ನ ಪ್ರಸಾದದಿಂದ, ಅಂದರೆ ನನ್ನ ಅನುಗ್ರಹದಿಂದ. ಮತ್ಪ್ರಸಾದ ಅಂದರೆ ಭಗವಂತನ ಪ್ರಸಾದ, ಅಂದರೆ ಭಗವಂತನ ಅನುಗ್ರಹ, ಭಗವಂತನ ಅನುಗ್ರಹದಿಂದ. ಬಲಂ ಚೈವ ವಿಜಯಶ್ಚ ಅಖಿಲ ಗುಣ, ನಾವು ಏನು ನಮ್ಮ ಶಕ್ತಿ, ನನ್ನ ಶಕ್ತಿ ಅಂತ ಹೇಳ್ಕೊಂಡು ಹೇಳ್ತೀವೋ ಅದು ಭಗವಂತ ಕೊಟ್ಟ ಶಕ್ತಿ. ಮತ್ಪ್ರಸಾದಾತ್, ಭಗವಂತನ ಅನುಗ್ರಹದಿಂದ. ಬಲಂಚ ಏವ ವಿಜಯಶ್ಚ ಅಖಿಲ ಗುಣ, ನಮಗೆ ವಿಜಯ ಆಯಿತು, ನಮಗೆ ಗೆಲುವು ಸಿಕ್ಕಿತು, ಅದು ಭಗವಂತ ಕೊಟ್ಟ ಅನುಗ್ರಹ. ನಮಗೆ ಸೋಲಾಯಿತು, ಭಗವಂತನಿಗೆ ಮನಸ್ಸಿಲ್ಲ, ಆದ್ದರಿಂದ ಸೋಲಾಯಿತು. ವಿಜಯಶ್ಚ ಅಖಿಲ ಗುಣ, ಎಲ್ಲ ಗುಣಗಳು ನಮ್ಮ ಏನಿದೆ ನಮ್ಮಲ್ಲಿರುವಂಥದ್ದು ಪ್ರತಿಯೊಂದು, ಸೊ ಎಲ್ಲ ಭಗವಂತನ ಅಧೀನ. ಭಗವಂತನ ಹತ್ರ ಪೂರ್ಣ ಜ್ಞಾನ, ಭಗವಂತನ ಹತ್ರ ಪೂರ್ಣ ಸುಖ, ಭಗವಂತನ ಹತ್ರ ಪೂರ್ಣ ಶಕ್ತಿ ಇದೆ, ಎಲ್ಲ ಗುಣಗಳು ಅವನ ಅಧೀನ. ಸೊ ಅಖಿಲ ಗುಣ ಮಧ್ವಶ, ಎಲ್ಲ
ವಶದಲ್ಲಿರೋದು, ನನ್ನ ಅಧೀನದಲ್ಲಿರೋದು, ನನ್ನ ಅನುಗ್ರಹದಿಂದ ಅವು ಇರುವುದು. ಆದ್ದರಿಂದ ಈಗ ಸುಲೋಚನಕ್ಕ ಹೇಳದ ಒಂದು ಲೈನು ಏನು ಹೇಳ್ತದೆ ಅಂತ ಹೇಳಿದ್ರೆ, ತಸ್ಮಾತ್ ನ ವಿಸ್ಮಯ ಕಾರ್ಯೋ. ಆದ್ದರಿಂದ ಅರ್ಜುನ, ತಸ್ಮಾತ್ ಆದ್ದರಿಂದ, ಈಗ ಗೊತ್ತಾಯ್ತಲ್ವಾ, ನಿನಗೆ ಯಾವ ಲೋಕಗಳು ಗೊತ್ತಿರಲಿಲ್ಲ. ಈ ಎಲ್ಲ ಲೋಕಗಳು ಒಡೆಯ ಯಾರು? ನಾನು. ಎಲ್ಲ ವಸ್ತುಗಳು, ಚರಾಚರ ವಸ್ತುಗಳ ಒಡೆಯ ಯಾರು? ನಾನು ಏನು? ನಾನು ಅನಂತ ರೂಪಗಳಿಂದಿದ್ದೇನೆ, ನಾನು ಸರ್ವವ್ಯಾಪ್ತನಾಗಿದ್ದೇನೆ, ಎಲ್ಲ ಕಡೆಯೂ ಇದ್ದೇನೆ. ಆಮೇಲೆ ಎಲ್ಲ ಗುಣಗಳು ನನ್ನಲ್ಲಿರುವಂಥದ್ದು, ಒಂದು ದೋಷಗಳು ನನ್ನಲ್ಲಿ ಇಲ್ಲ. ನನ್ನಲ್ಲಿ ಎಷ್ಟು ತಲೆ, ಎಷ್ಟು ತೊಡೆ, ಎಷ್ಟು ಕಾಲು, ಎಷ್ಟು ಕೈ, ಎಷ್ಟು ಮುಖ ಯಾರಿಗಾದರೂ ಗೊತ್ತಿದೆಯಾ? ಯಾರಿಗೂ ಗೊತ್ತಿಲ್ಲ. ಅಂತಹ ಅಂದರೆ ಪೂರ್ಣ ಗುಣ ಇರುವಂಥ, ಪೂರ್ಣ ಜ್ಞಾನ, ಪೂರ್ಣ ಶಕ್ತಿ ಇರುವಂಥ ಭಗವಂತ ನಾನು, ನನ್ನ ವಶ ಎಲ್ಲ ಇರುವುದು. ನೀನು ಕೂಡ ನನ್ನ ವಶ. ಅನ್ಯೇ, ಉಳಿದವರೆಲ್ಲರೂ ಕೂಡ ಹೇ ಅರ್ಜುನ, ಧನಂಜಯ, ಎಲ್ಲವೂ ನನ್ನ ವಶ. ಮತ್ಪ್ರಸಾದಾತ್, ನನ್ನ ಅನುಗ್ರಹದಿಂದಲೇ ಪ್ರತಿಯೊಂದೂ ಇರುವಂಥದ್ದು. ಅದು ಬಲ ಇರಲಿ, ಅದು ವಿಜಯ ಇರಲಿ, ಎಲ್ಲ ಗುಣಗಳು ನನ್ನ ಅಧೀನ. ಅಖಿಲ ಗುಣ ಮದ್ವಶ ಮತ್ಪ್ರಸಾದಾತ್. ತಸ್ಮಾತ್, ಆದ್ದರಿಂದ ಅರ್ಜುನ, ಎಲ್ಲ ವಿಷಯ ಯೋಚನೆ ಮಾಡ್ತಾ ಇದೆಯಾ? ಮಾಡ್ತಾ ಇದ್ದೇನೆ. ಹಾಗಾದರೆ ತಸ್ಮಾತ್, ಆದ್ದರಿಂದ, ನ ವಿಸ್ಮಯ, ನನಗೇ ಎಲ್ಲ ತಿಳಿದಿರೋದು, ನನ್ನದೇ ಎಲ್ಲ ಬಲ, ನಾನೇ ಮಾಡ್ತೇನೆ ಎಲ್ಲ. ಸೊ ಅವರನ್ನು, ನನಗೆ ಅವನು ಎದುರು ಮಾತಾಡಿದ್ನ ನಾಳೆ ಅವನು ಹುಟ್ಟದಾಗೆ ಮಾಡ್ತೇನೆ. ನಾಳೆ ಅವನು ಇವತ್ತು ಮಲಗಿದಾನಲ್ಲ, ನಾಳೆ ಬೆಳಿಗ್ಗೆ ಏಳಲಿಕ್ಕಿಲ್ಲ, ಅವರನ್ನು ಜಟ್ಟಿಗಳನ್ನು ಕಳಿಸಿ ಅವರನ್ನು ಕೊಲಿಸಿ ಬಿಡ್ತೇನೆ. ನನ್ನ ಹತ್ರ ದುಡ್ಡುಂಟು, ನನ್ನ ಹತ್ರ ಇದಿದೆ, ಯಾವುದು ಪವರ್ ಇದೆ, ಅಧಿಕಾರ ಇದೆ, ನನ್ನ ಹತ್ರ ದುಡ್ಡಿದೆ. ಯಾವ ಮದ, ಯಾವುದು ಬೇಡ. ತಸ್ಮಾತ್ ನ ವಿಸ್ಮಯ, ಅಂದರೆ ಎಲ್ಲವೂ ನನ್ನಿಂದಲೇ ಆಗ್ತದೆ ಅನ್ನುವಂತಹ ಅಹಂಕಾರ ಬೇಡ. ತಸ್ಮಾತ್ ನ ವಿಸ್ಮಯ. ಸೊ ನ ವಿಸ್ಮಯ ಕಾರ್ಯೋ, ಈ ರೀತಿ ಕಾರ್ಯ, ಈ ರೀತಿ ಯೋಚನೆ ಅಥವಾ ತಿಳುವಳಿಕೆ ಬೇಡ. ತಸ್ಮಾತ್ ನ ವಿಸ್ಮಯ. ವಿಸ್ಮಯ ಅಂದ್ರೇನು? ಎಲ್ಲವೂ ನನ್ನಿಂದಲೇ ಆಗ್ತದೆ, ಎಲ್ಲವೂ ನಾನೇ ಮಾಡೋದು, ಯಾರು ಭಗವಂತ ಅಂತ ಯಾರೂ ಇಲ್ಲ ಅಂತ ಹೇಳುವವರು ಎಷ್ಟೋ ಜನ ಇದ್ದಾರೆ. ನಾನೇ ಭಗವಂತ ಅಂತ ಹೇಳುವವರು ಇದ್ದಾರೆ. ಸೊ ತಸ್ಮಾತ್ ನ ವಿಸ್ಮಯ, ಇದೆಲ್ಲ ಮಾಡಬೇಡ ಅರ್ಜುನ. ಇಂಥ ಯೋಚನೆ ಇನ್ನು ಯಾವತ್ತೂ ನಿನ್ನಲ್ಲಿ ಬರಬಾರ್ದು. ತಸ್ಮಾತ್ ನ ವಿಸ್ಮಯ ಕಾರ್ಯೋ ನ ದರ್ಪ. ದರ್ಪ ಬೇಡ, ಮದ, ಅಹಂಕಾರ, ದುರಹಂಕಾರ ಮಾಡಬೇಡ ಅಂತೇಳಿ ಅರ್ಜುನನಿಗೆ, ಮಗುವಿಗೆ ಹೇಳಿದ ಹಾಗೆ ಭಗವಂತ ಹೇಳ್ತಾ ಇರೋವಂಥದ್ದು. ಯಾಕಂದರೆ ಅರ್ಜುನ ಅಂತ ಹೇಳಿದರೆ ಅಷ್ಟು ಇಂಪಾರ್ಟೆಂಟ್ ಪರ್ಸನ್. ನಾವು ಅರ್ಜುನರೇ, ನಾವು ಕೂಡ ಇಂಪಾರ್ಟೆಂಟ್ ಪರ್ಸನ್ಸೇ. ನಾವು ಯಾರಿಗಿಂತ ಕಡಿಮೆ ಇದ್ದೇವೆ? ನಾವು ಯಾರಿಗೂ ಕಡಿಮೆ ಇಲ್ಲ. ಆದ್ದರಿಂದ ನಾವು ದೇವರದ್ದೊಂದು ಅನುಗ್ರಹ ಮಾಡಿಕೊಂಡ್ರೆ ನಾವು ಕೂಡ ದೊಡ್ಡ ಜನರಾಗಿ ಬಿಡ್ತೇವೆ. ನಮಗೆ ದೊಡ್ಡ ಜನರಾಗೋದು ಬೇಡ, ನಮಗೆ ಭಗವಂತನ ಭಕ್ತಿ, ಭಗವಂತನ ಅನುಗ್ರಹ ಬೇಕು. ಸೊ ತಸ್ಮಾತ್ ನ ವಿಸ್ಮಯ ಕಾರ್ಯೋ, ಆದ್ದರಿಂದ ಇಂಥ ವಿಸ್ಮಯ, ನಾನೇ ಎಲ್ಲ ಅಂತ ತಿಳುವಳಿಕೆ ಮಾಡಬೇಡ. ನಾ ದರ್ಪ, ದರ್ಪ ಮಾಡಬೇಡ. ಮದ, ಆಮೇಲೆ ಅಹಂಕಾರ, ದುರಹಂಕಾರ, ಆಮೇಲೆ ಇದು ಯಾವುದೂ ಕೂಡ ಬೇಡ. ತ್ವಯ ಅನಗ, ಇಷ್ಟೆಲ್ಲ ಹೇಳಿ ಅರ್ಜುನನಿಗೆ ಹೇಳ್ತಾನೆ, ಅರೆ ಅರ್ಜುನ, ನೀನೊಂದು ಮಗು ಇದ್ದಾಗೆ. ತ್ವಯ, ನಿನ್ನಿಂದ ಇದು ಯಾವುದೂ ಆಗಬಾರ್ದು. ಇಂಥ ತಪ್ಪು ಕೆಲಸಗಳು ಇನ್ನು ಮುಂದೆ, ಇದು ಲಾಸ್ಟ್ ನೀನು ಮಾಡಿದ್ದು. ಇನ್ನು ಇವತ್ತು ಇಂಥ ತಪ್ಪು ನೀನು ಮಾಡಲಿಕ್ಕೆ ಕೂಡ್ದು. ತ್ವಯ, ಇಂಥ ಕೆಲಸಗಳಾಗಬಾರ್ದು. ಅನಘ ಅಂತ ಹೇಳ್ತಾನೆ. ಯಾರಿಗೆ? ಅರ್ಜುನನಿಗೆ. ಅನಘ ಅಂತೇಳಿದರೆ ನೀನೊಂದು ಮಗು ಇದ್ದಾಗೆ, ನಿನ್ನಲ್ಲಿ ಯಾವುದೇ ಏನು ಅಘ ಅಂತೇಳಿದರೆ ಪಾಪಗಳು. ಅನಘ ಅಂದರೆ ಪಾಪ ಇಲ್ಲದವನು. ಹೇ ಅರ್ಜುನ, ನೀನು ಪಾಪಗಳೇ ಇಲ್ಲದವನು. ಯಾಕೆ? ಏನಾದರೂ ಅಂಥದ್ದಿದ್ದರೆ ಭಗವಂತ ಅದನ್ನು ಸರಿ ಮಾಡಿ ಆಯಿತು. ಆದ್ದರಿಂದ ಈಗ ಅರ್ಜುನ ಅನ್ನುವಂಥದ್ದು ಆ ಎಲ್ಲ ದರ್ಪ, ಅಹಂಕಾರ ಎಲ್ಲ ಹೋಗಿ ಈಗ ಹೇಗಾಗಿದ್ದಾನೆ? ಪಾಪರಹಿತನಾಗಿದ್ದಾನೆ. ಈಗ ಪ್ಯೂರ್ ಪರ್ಸನ್ ಆಗಿದ್ದಾನೆ ಅರ್ಜುನ. ಯಾಕಂದರೆ ಇಷ್ಟೆಲ್ಲ ತಿಳುವಳಿಕೆ ಭಗವಂತ ಕೊಟ್ಟ ಮೇಲೆ ಇನ್ನು ಯಾವುದು ಅರ್ಜುನನಿಗೆ ಏನಾಗಿದೆ ಅಂತೇಳಿದರೆ, ಭಗವಂತ ನಾನು ಯಾರ ಹತ್ರ ಮಾತಾಡ್ತಿದ್ದೇನೆ, ನನ್ನ ಕಣ್ಣು ಮುಂದೆ ಯಾರಿದ್ದಾರೆ ಅಂತೇಳಿದರೆ ಶ್ರೀಕೃಷ್ಣ ಅಂದರೆ ಭಗವಂತನೇ.
ಸರ್ವವ್ಯಾಪ್ತನಾದವನು, ಸರ್ವಶಕ್ತನಾದವನು, ಎಲ್ಲ ಜ್ಞಾನಾದಿಗಳು ಪೂರ್ಣ ಇರುವವನು, ಅಂದರೆ ಶಕ್ತಿ ಅನ್ನುವಂಥದ್ದು ಅಚಿಂತ್ಯ ಶಕ್ತಿ ಇರುವವನು ಅಂತ ಭಗವಂತ ನನ್ನ ಎದುರುಗಡೆ ಇದ್ದಾನೆ. ಆ ಭಗವಂತ ತನ್ನನ್ನು ಬಹಳ ಪ್ರೀತಿಸ್ತಾನೆ ಅಂತ ಅರ್ಜುನನಿಗೆ ಯಾಕೆ ಗೊತ್ತಾಯಿತೋ ಆಗ ಅರ್ಜುನ ಅನ್ನುವಂಥದ್ದು ಎಲ್ಲ ಪಾಪಗಳು ತೊಳೆಯಲ್ಪಟ್ಟು ಈಗ ಅಷ್ಟು ಸ್ವಚ್ಛ ಆಗಿಬಿಟ್ಟಿದ್ದಾನೆ. ಅವನ ಮನಸ್ಸು ಸ್ವಚ್ಛ ಆಗಿಬಿಟ್ಟಿದೆ. ಆದ್ದರಿಂದ ಭಗವಂತ ಹೇಳ್ತಾನೆ, ಅರ್ಜುನ ನೀನು ಮಗು ಇದ್ದಾಗೆ, ಅನಘ, ನಿನ್ನಲ್ಲಿ ಯಾವುದೇ ಕಲ್ಮಶ, ಕೊಳೆ, ಪಾಪ ಯಾವುದೂ ಇಲ್ಲ. ಆದ್ದರಿಂದ ಅಂಥ ಒಳ್ಳೊಳ್ಳೆ ಯೋಚನೆ ಬರಬೇಕು ನಿನಗೆ, ಕೆಟ್ಟ ಯೋಚನೆನೇ ಬರಬಾರ್ದು. ಇದು ಲಾಸ್ಟು ಅನ್ನುವಂಥದ್ದನ್ನು ಭಗವಂತ ಅವನಿಗೆ ಪದೇ ಪದೇ ಹೇಳ್ತಾ ಇರುವಂಥದ್ದು. ಆದ್ದರಿಂದ ಅರ್ಜುನ, ನೀನು ಅಂದರೆ ತ್ವಂ ಚ ಅನ್ಯೇ, ಉಳಿದವರು ಎಲ್ಲ ಚರಾಚರ ವಸ್ತುಗಳು ಎಲ್ಲವೂ ನನ್ನ ಅಧೀನ. ಮದ್ವಶ ಏವ ಸರ್ವೇಪಿ, ಎಲ್ಲರಿಗೂ ಎಲ್ಲರಲ್ಲಿಯೂ ಇರುವಂಥ ಬಲ, ಎಲ್ಲರ ವಿಜಯ, ಎಲ್ಲ ಗುಣಗಳು ನನ್ನ ಅನುಗ್ರಹದಿಂದಲೇ. ಮತ್ಪ್ರಸಾದಾತ್, ನಮಗೆ ಏನು ಸಿಕ್ಕಿದರೂ ಅದು ಭಗವಂತ ಕೊಟ್ಟದ್ದು ಅನ್ನುವಂಥ ಕೃತಜ್ಞತೆ ಅನ್ನುವಂಥದ್ದು ಸದಾ ಇರಬೇಕು ನಮಗೆ. ಇದು ನಾನು ಮಾಡಿದ್ದು, ಇದು ನಂದು, ಅದು ಇಲ್ಲ, ಅದು ಉಪಯೋಗ ಇಲ್ಲದ್ದು. ತಸ್ಮಾತ್ ನ ವಿಸ್ಮಯ ಕಾರ್ಯೋ, ಆದ್ದರಿಂದ ಯಾವುದೇ ನಾನೇ ಎಲ್ಲ ಅನ್ನುವಂಥ ದುರಹಂಕಾರ ಮಾಡಬೇಡ. ನ ದರ್ಪ, ದಂಭ, ಮದ, ದುರಭಿಮಾನ, ದುರಹಂಕಾರ ಯಾವುದು ಮಾಡಬೇಡ. ಸೊ ಇದನ್ನು ಹೇಳಿ ಮತ್ತೆ ಭಗವಂತ ಇದನ್ನು ಮುಂದುವರಿಸ್ತಾರೆ. ಹೇಗೆ ಮುಂದುವರಿಸ್ತಾರೆ ಅನ್ನುವಂಥದ್ದನ್ನು ಮತ್ತೆ ನೋಡುವ. ಇವತ್ತಿಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ಸೊ ಇದು ಪೂರ್ಣ ಇವತ್ತಿನ ಕ್ಲಾಸ್ ಅನ್ನುವಂಥದ್ದು ಭಾಗವತವೇ ಆಗಿದೆ. ಆದ್ದರಿಂದ ಅತ್ಯಂತ ಏನಂತ ಹೇಳಿದರೆ ಪವಿತ್ರವಾದ ಸಮಯವನ್ನು ನಾವು ಕಳೆದಿವೆ ಅಂತ ಹೇಳಿಬಿಟ್ಟು ಈಗ ಇದನ್ನು ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣಮಸ್ತು.